ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ಇವತ್ತು ನಾವು ಮನೆಯಲ್ಲಿ ಸುಮ್ಮನೆ ಟಿ ವಿ ನೋಡ್ತಾ ಕುಂತಿರ್ತೀವಿ. ಮತ್ತು ಏನೋ ಸುಮ್ಮನೆ ಮಾತಾಡ್ತಾ ಟಿ ವಿ ನೋಡ್ತಾ ಸುಮ್ಮನೆ ಕೂತ್ಕೊಂಡಾಗ, ಇಲ್ಲ ಬಸ್ನಲ್ಲಿ ಹೋಗಬೇಕಾದ್ರೆ ಆ ಥರದ ಕೆಲವೊಂದು ಆಕ್ಯುಪ್ರೆಷರ್ ಟೂಲ್ ಇದ್ದಾವೆ. ಆ ಆಕ್ಯುಪ್ರೆಷರ್ ಟೂಲ್ ಮುಖಾಂತರ ನಿಮ್ಮ ಆರೋಗ್ಯ ನೀವು ಸುಧಾರಣೆ ಮಾಡ್ಬೋದು. ಅದು ಯಾವ ಥರ ಅಂತೀರಾ? ತೋರಿಸ್ತೀನಿ ನೋಡಿ. ಇದು ಆಕ್ಯುಪ್ರೆಷರ್ ರಿಂಗ್ ಅಂತ. ಇದರಲ್ಲಿ ಕೆಲಸ ಏನಂದರೆ, ಎಲ್ಲ ಬಳ್ಳಿಗೂ ನೋಡಿ ಈ ಥರ ಹಾಕೋದು ಮತ್ತು ತೆಗೆಯೋದ್ರಿಂದ, ಈ ಥರ ನೀವು ಹಾಕೋದು ತೆಗೆಯೋದ್ರಿಂದ ನಮ್ಮ ಬಾಡಿ, ನಾವು ರಿಫ್ಲೆಕ್ಸಾಲಜಿ ಅಂತ ಏನು ಕರಿತೀವಿ, ಇದು 2 ಕೈ 2 ಕಾಲು, ಇದನ್ನು ನೀವು ಹಾಕಿದಾಗ ನಿಮಗೆ ಮಂಡಿ ನೋವು ಇರಲಿ, ನಿಮ್ಮದು ಏನೇ ಹಿಂಬಳ ನೋವು ಇರಲಿ, ಅದನ್ನು ನೀವು ಸರಿ ಮಾಡ್ಕೋಬೋದು. ಇದು ಏನಂದರೆ, ಇದು ಒಂದು ಆಕ್ಯುಪ್ರೆಷರ್ ಟೂಲ್. ಅಂದರೆ ಈ ಕೈಯಲ್ಲಿ ಈ ಥರ ನೀವು ಪ್ರತಿಯೊಂದು ನೀವು ಮಾಡಿದಾಗ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ, ಆಕ್ಸಿಜನ್ಸ್ ಅಂದರೆ ಒಳ್ಳೆಯ ವಾತಾವರಣ ಆಗಲಿ, ನಮ್ಮ ಬಾಡಿಯಲ್ಲಿ ಅದು ಸರಾಗವಾಗಿ ಚಲಾವಣೆ ಆಗುತ್ತೆ. ಹಾಗಾಗಿ ನೀವು ಕೂತ್ಕೊಂಡಲ್ಲಿ ಸುಮ್ಮನೆ ಈ ಥರ ಮಾಡ್ಬೋದು. ಮತ್ತು ಇನ್ನೇನು ಮಾಡ್ಬೋದು ಅಂತ ಅಂದರೆ ನೋಡಿ, ಇದನ್ನು ನೀವು ಈ ಥರನೂ ಯೂಸ್ ಮಾಡ್ಬೋದು. ಇದನ್ನು ಇಲ್ಲೆಲ್ಲ ನೆಕ್ ಪೆನ್ನಲ್ಲಿ ಯೂಸ್ ಮಾಡ್ಬೋದು. ಮತ್ತು ನೀವು ತೊಡೆ ಭಾಗದಲ್ಲಿ ಯೂಸ್ ಮಾಡ್ಬೋದು. ತೊಡೆ ಭಾಗದಲ್ಲಿ ಈ ಥರ ನೀವು ಫೋಲ್ಡ್ ಮಾಡ್ಬೋದು. ನೋಡಿ, ಈ ಥರ ಇದನ್ನು ಕಾಲಲ್ಲಿ ಇಟ್ಬಿಟ್ಟು ಇದನ್ನು ನೀವು ಒಂದು 15 ದಿವಸ ಮಾಡಿದಲ್ಲಿ ನಿಮ್ಮ ಬಾಡಿನಲ್ಲಿ ಏನೇ ಆರೋಗ್ಯ ಸಮಸ್ಯೆ ಇರಲಿ ಅದು ನಿಮಗೆ ಸುಧಾರಣೆ ಕಂಡುಬರುತ್ತೆ. ಇವೆಲ್ಲ ಆಕ್ಯುಪ್ರೆಷರ್ ಟೂಲು ನಮ್ಮ ಕಡೆ ಇರುತ್ತೆ. ಹಾಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿದರೆ ನಮ್ಮ ಹೀಲಿಂಗ್ ಸೆಂಟರ್ನಲ್ಲಿಗೆ ಇದು ಸಿಗುತ್ತದೆ. ಮತ್ತು ಇನ್ನೊಂದಿದೆ, ನಿಮಗೆ ತೋರಿಸ್ತೀನಿ. ಇದು ಫುಟ್ ರಿಫ್ಲೆಕ್ಸಲ್ಲಿ ಕಾಲಲ್ಲಿ ಇಟ್ಕೊಂಡು ನಾವು ನಿಂತ್ಕೋಬೋದು. ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ ಥರ ನಿಂತ್ಕೊಂಡು ನೀವು ಆಕ್ಯುಪ್ರೆಷರ್ ಮಾಡೋದ್ರಿಂದ ನಿಮಗೆ ನಿಮ್ಮ ಬಾಡಿಯಲ್ಲಿ ಏನು ಡಿಫರೆನ್ಸ್ ಇದೆ ಅದು ಸರಿಯಾಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ನಾವು ಮನೆಯಲ್ಲೇ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೋಬೋದು.